ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಜ್ಯ ಕಾಂಗ್ರೆಸ್ಗೆ ಸಂಬಂಧಪಟ್ಟಂತ ಸ್ಫೋಟಕ ಸುದ್ದಿ ಸಿಡಿದಿದೆ. ಈಗ ಸಿಎಂ ಕುರ್ಚಿ ಜಟಾಪಟಿ ಜೋರಾಗಿ ನಡೀತಿರೋ ಹೊತ್ತಲ್ಲಿ ಅಸಲಿಗೆ ಕೈಪಾಳ್ಯದಲ್ಲಿ ಆಗ್ತಿರೋದೇನು, ಈ ಟ್ವಿಸ್ಟ್ಗೆ ಕಾರಣ ಏನು? ಡಿಕೆ ಅಂದರೆ ಮುಗಿಬೀಳ್ತಾ ಇದ್ದ ಡಿಕೆ ಶಿವಕುಮಾರ್ ಅಂದರೆ ತಿರುಗೇಟು ಕೊಡೋದಕ್ಕೆ ಕಿಂಚಿತ್ತೂ ಅಂಜದೆ ವಾಗ್ದಾಳಿ ನಡೆಸ್ತಾ ಇದ್ದ ರಾಜಣ್ಣವ್ರ ಬಾಯಲ್ಲಿ ಇಂಥ ಮಾತು. ರಾಜಣ್ಣನವರೇ ಈ ಮಾತಾಡ್ತಿದ್ದಾರೆ ಅಂದರೆ ಹೈಕಮಾಂಡ್ ಕ್ಲಾರಿಟಿ ತಗೊಂಡೇ ಬಿಡುತ್ತಾ? ಎಲ್ಲ ಕಡೆಯಿಂದ ಡಿಕೆ ಸಿಎಂ ಸ್ಟೇಟ್ಮೆಂಟ್ ಸಿಡ್ತಿರೋ ಹೊತ್ತಲ್ಲೇ ರಾಜಣ್ಣನವರ ಮಾತು ಕುತೂಹಲಕ್ಕೆ ಕಾರಣ ಆಗಿದೆ. ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಒಂದು ಕಡೆ ವೀರಪ್ಪ ಮೊಯ್ಲಿ ಅವರು ನಿನ್ನೆ ಉಡುಪಿ ಕಾರ್ಯಕ್ರಮದಲ್ಲಿ ಹೇಳ್ತಾರೆ, ಡಿಕೆ ಸಿಎಂ ಆಗೋದು ನಿರ್ಧಾರ ಆಗಿರೋದು ಅಂತ, ನಿರ್ಧಾರ ಆಗಿಬಿಟ್ಟಿದೆ ಅನ್ನುವ ಬಿಗ್ ಸ್ಟೇಟ್ಮೆಂಟ್ ಸಿಡಿಸಿದ್ರು. ಯಾಕಂದರೆ ಡಿ ಕೆ ಕ್ಯಾಂಪ್ನ ಕೆಲವು ಈಗಷ್ಟೇ ಶಾಸಕರಾಗಿರೋರು, ಫಸ್ಟ್ ಟೈಮ್ MLAಗಳು ಹೇಳ್ತಾ ಇದ್ರೆ ಬಿಟ್ಟರೆ ಡಿ ಕೆ ಸಿ ಎಂ ಅನ್ನೋದನ್ನು ಸೀನಿಯರ್ಸ್ ಇದುವರೆಗೆ ಯಾರೂ ಹೇಳಿರಲಿಲ್ಲ. ಮೊದಲ ಬಾರಿಗೆ ಮೊಯ್ಲಿ ಅವರು ಈ ಸ್ಟೇಟ್ಮೆಂಟ್ ಕೊಟ್ಟರು, ಮತ್ತಿದು ಬಹಳ ಮಹತ್ವ ಪಡ್ಕೊಳ್ತು. ಮೊಯ್ಲಿ ಅವರು ಈಗೆಷ್ಟು ಪ್ರಭಾವಿ ಮತ್ತೊಂದು ಅನ್ನೋದಕ್ಕಿಂತ ಹೈಕಮಾಂಡ್ ಮಟ್ಟದಲ್ಲಿ ಮಾತುಕತೆ ಆಗಿದೆ ಅನ್ನೋದು ಕೈಪಾಳ್ಯದಲ್ಲಿ ಎಲ್ರಿಗೂ ಗೊತ್ತಿದೆ. ಆಗೇ ಇಲ್ಲ, ನಮಗೆ ಗೊತ್ತೇ ಇಲ್ಲ, ನಮ್ಗೆ ಯಾರೂ ಹೇಳಿಲ್ಲ ಅಂತ ಸಿದ್ದು ಕ್ಯಾಂಪ್ ಹೇಳ್ತಿರೋದು ಶುದ್ಧ ಸುಳ್ಳು ಅನ್ನೋ ಮೆಸೇಜನ್ನು ಕೊಟ್ಟಂಗಾಯ್ತಲ್ವ. ಸುಮ್ಮನೆ ಅಂಥ ಮಾತನ್ನು ಸೀನಿಯರ್ಸ್ ಯಾಕೆ ಹೇಳ್ತಾರೆ? ಓಕೆ, ಮೊಯ್ಲಿ ಅವ್ರಿಗೆ ಟಿಕೆಟ್ ತಪ್ಪಿಸಿದ್ದು ಸಿದ್ದರಾಮಯ್ಯನವ್ರು ಕಳೆದ ಎಲೆಕ್ಷನಲ್ಲಿ ತೊಂದರೆ ಮಾಡಿದ್ರು ಬೇಸರ ಇರಬಹುದು, ಅದೆಲ್ಲ ಬೇರೆ ವಿಚಾರ. ಆದರೆ ಆಗದಿರೋದನ್ನು ಇವ್ರು ಹೇಳೋಕ್ಕಾಗಲ್ವಲ್ಲ. ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಓಪನ್ ಆಗ ಸೆಷನ್ನಲ್ಲಿ ನ್ಯಾಷನಲ್ ಸುದ್ದಿವಾಹಿನಿಯ ಇಂಟರ್ವ್ಯೂದಲ್ಲಿ ಡಿ ಕೆ ಶಿವಕುಮಾರ್ ಅವರು ಓಪನ್ ಆಗಿ ಹೇಳಿದರು. ಪರಮೇಶ್ವರ್ ಅವರು ಸಿಟ್ಟು ಮಾಡ್ಕೊಂಡ್ರು, ಇವರೇ ಒಪ್ಪಂದ ಮಾಡ್ಕೊಂಡ್ರು, ನಾವೇನು ಮಾಡೋಣ ಅಂತ. ಮತ್ತೆ ಡಿ ಕೆ ಶಿವಕುಮಾರ್ ಅವ್ರು ತಿರುಗೇಟ್ಕೊಟ್ರು, ಆಗಿದೆ ರೀ, ಏನೇ ಹೇಳ್ಕೊಂಡು ಓಡಾಡೋಕ್ಕಾಗತ್ತಾ, ಎಲ್ಲಾಗಬೇಕೋ ಆಗಿದೆ ಅನ್ನೋ ಮೂಲಕ ಆಗಿರೋದ್ರಲ್ಲಿ ಎರಡನೇ ಮಾತೇ ಇಲ್ಲ ಅನ್ನೋದನ್ನು ಹೇಳ್ಕೊಂಡು ಬಂದಿದ್ರು. ಈಗ ಮೊಯ್ಲಿ ಅವರು ಡಿ ಕೆ ಶಿವಕುಮಾರ್ CM ಆಗೋದು ನಿರ್ಧಾರ ಆಗಿಬಿಟ್ಟಿದೆ ಅನ್ನುವ ಸ್ಟೇಟ್ಮೆಂಟ್ ಕೊಟ್ಟರಲ್ವ. ಇವತ್ತು ಶಿವಗಂಗಾ ಬಸವರಾಜ್ ಅವರು ಡಿ ಕೆ ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿರುವಂಥ ಶಾಸಕ ಡಿಸೆಂಬರ್ ಒಳಗಡೆ ರಾಜ್ಯ ಕಾಂಗ್ರೆಸ್ನಲ್ಲಿ ಕ್ಷಿಪ್ರ ಬೆಳವಣಿಗೆಯ ಬಿಗ್ ಬಾಂಬ್ ಸಿಡಿಸಿದ್ದಾರೆ. BJPಯವರು ಇದನ್ನೇ ಹೇಳ್ತಿದ್ದಾರೆ. ಅಶೋಕ್ ಅವರು ಇರಬಹುದು, ಬೇರೆ ಬೇರೆ ನಾಯಕರು ಈ ನವೆಂಬರ್ ಡಿಸೆಂಬರ್ ಅಷ್ಟೊತ್ತಿಗೆ ದೊಡ್ಡ ಮಟ್ಟದ ಬೆಳವಣಿಗೆ ಆಗತ್ತೆ ಅಂತ ಭವಿಷ್ಯ ನುಡಿತಾ ಇದ್ರು. ಆದರೆ ಈಗ ಡಿ ಕೆ ಶಿವಕುಮಾರ್ ಅವರ ಆಪ್ತನೇ ಹೇಳ್ತಾ ಇದ್ದಾರೆ, ಈ ಡಿಸೆಂಬರ್ ಒಳಗಡೆ ದೊಡ್ಡ ಬೆಳವಣಿಗೆ ಆಗಲಿಕ್ಕಿದೆ ಅಂತ. ಸೊ ಅದು ಯಾವುದೇ ರೀತಿಯಲ್ಲಿರಬಹುದು, CM ಕುರ್ಚಿ ಏರುವಂಥ ಬೆಳವಣಿಗೆ ಆಗೇ ಆಗತ್ತೆ ಅಂತಲೂ ಇರಬಹುದು, ಅದಕ್ಕೆ ಚಾನ್ಸ್ ಸಿಗದೆ ಇದ್ರೆ ಇನ್ನೇನೋ ಆಗತ್ತೆ ಅನ್ನುವ ಸುಳಿವು ಇರಬಹುದು. ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗಿ ಬಂದಮೇಲೆ ವರಸೆ ಚೇಂಜ್ ಮಾಡಿರೋದಕ್ಕೂ, ಇಂತಹ ಸಿಡಿಮದ್ದು ಸಿಡಿಗುಂಡುಗಳು ಸಿಡಿತಿರೋದಕ್ಕೂ ಈಗೆಲ್ಲ ಒಂದಕ್ಕೊಂದು ಲಿಂಕ್ ಆಗ್ತಿದೆ. ಈ ಹೊತ್ತಲ್ಲಿ ರಾಜಣ್ಣನವರ ಹೇಳಿಕೆ ನೋಡಿ ಏನು ಹೇಳ್ತಾರೆ. ಎಷ್ಟೇ ಆದರೂ ಎದುರು ಹಾಕ್ಕೊಂಡು ಬಿಟ್ಟಿದ್ದಾರೆ, ನೀರಿಗೆ ಇಳಿದು ಬಿಟ್ಟಿದ್ದಾರೆ, ಸ್ವಿಮ್ ಮಾಡಲೇಬೇಕೀಗ, ಇಡಲೇಬೇಕು ರಾಜಣ್ಣವರು. ಸಂಪೂರ್ಣವಾಗಂತೂ ಹೆಜ್ಜೆ ಹಿಂದಿಡೋಕ್ಕಾಗಲ್ಲ. ಆದರೆ ಅವರು ವರಸೆ ಬದಲಾಗಿದೆ, ಕೆಲವು ದಿನಗಳಿಂದ ಸಾಫ್ಟ್ ಆಗಿದ್ದಾರೆ, ಅದು ಒಂದು ಕಡೆ. ಆದರೆ ಅನಿವಾರ್ಯವಾಗಿ ಕೆಲವು ವಿಚಾರ ಮಾತಾಡ್ತಿದ್ದಾರೆ. ಈಗ ಈಶಾ ಫೌಂಡೇಶನ್ದೆಲ್ಲ ತಿರುಗೇಟ್ಕೊಟ್ರು. ಆದರೆ CM ಕುರ್ಚಿ ಬಗ್ಗೆ ಅವರು ಜಾಸ್ತಿ ವಿಚಾರ ಓಪನ್ ಆಗಿ ಹೇಳೋಕೆ ಮನಸ್ಸು ಮಾಡ್ತಿಲ್ಲ. ಇವತ್ತೇನು ಹೇಳಿದ್ದಾರೆ ಅಂದರೆ, ಆಗಲೂ ಆಗಬಹುದು, ಆಗದೇನೂ ಇರಬಹುದು, ನಾನು ಹೆಂಗೆ ಹೇಳೋಕ್ಕಾಗತ್ತೆ, ಏನು ಅಷ್ಟು ಈಸಿನ CM ಆಗಿಬಿಡೋಕ್ಕೆ? ಸಿದ್ದರಾಮಯ್ಯನವರು 5 ವರ್ಷ CM ಅಂತಿದ್ದವರು, ಡಿ ಕೆ ಶಿವಕುಮಾರ್ ಅಧಿಕಾರ ಹಂಚಿಕೆ ಆದರೂ ಆಗಬಹುದು, ಆಗದೇನೆ ಇರಬಹುದು, ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೋ ಮರುಕ್ಷಣವೇ ಅದೇ ಆಗೋದು, ನಾನೇನು ಮಾಡೋಕ್ಕಾಗತ್ತೆ ಅಂತಿದ್ದಾರೆ. ಸೊ ಸಿದ್ದು ಬಣ ಈಗ ಕೈ ಚೆಲ್ಲುವ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಪ್ಲಾನ್ ಸಕ್ಸಸ್ ಆಗಿದೆಯಾ? ವೈಯಕ್ತಿಕ ಅಭಿಪ್ರಾಯಗಳು, ಯಾರೇನೇ ವೈಯಕ್ತಿಕ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಕೂಡ ಅಲ್ಟಿಮೇಟ್ಲಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಲ್ಲಿ ಏನ್ ನಿರ್ಣಯ ಆಗ್ತದೆ ಅದಾಗ್ತದೆ ಅಷ್ಟೇ. ಯಾಕಂದ್ರೆ ತಾವು ಹಿಂದೆ ಹೇಳಿದ್ರಿ ಸಿದ್ದರಾಮಯ್ಯ ಅವರು 5 ವರ್ಷದ ಅವಧಿಗೆ ಇರಬೇಕು, ಪೂರ್ಣಾವಧಿ CM ಎಲ್ಲವನ್ನೂ ಹೇಳಿದ್ರಿ. ಅಭಿಪ್ರಾಯ 5 ವರ್ಷ ಅವರು ಸಿದ್ದರಾಮಯ್ಯನವರು ಇರ್ಬೇಕು ಅಂತಕ್ಕಂಥದ್ದು ಇದೆ, ಇಲ್ಲ ಅಂತಲ್ಲ. ಕೇಳಿ ನಾವು ಬಹಳಷ್ಟು ಜನ ಸಿದ್ದರಾಮಯ್ಯನವರು 5 ವರ್ಷ ಅಂತಲ್ಲ, ಪೂರ್ಣ ಅವಧಿಯಲ್ಲಿ ಮುಖ್ಯಮಂತ್ರಿಗಳಾಗಿರ್ಬೇಕು ಅಂತಕ್ಕಂಥ ಬಯಕೆ ಬಹಳ ಜನರಲ್ಲಿ ಇರಬಹುದು. ವಿಚಾರದಲ್ಲಿ ಡೌಟ್ ಇದೆ ಅಂತಾನು ಹೇಳಲಿಕ್ಕೆ ಆಗೋದು, ಬದಲಾವಣೆ ಆಗ್ತಾರೆ ಅಂತಾನು ಹೇಳಕ್ ಆಗೋದಿಲ್ಲ, ಬದಲಾವಣೆ ಆಗೋದಿಲ್ಲ ಅಂತಾನು ಹೇಳಕ್ ಆಗಲ್ಲ. ಹೈಕಮಾಂಡ್ ಬಯಸೋದು ಏನ್ ಬೇಕಾದ್ರೂ ಆಗ್ಬೋದು. ರಾಜಣ್ಣವರ ಧ್ವನಿ ಭಿನ್ನವಾಗಿದೆ ಸರ್ ಈಗ. ಹೌದಾ? ಭಿನ್ನ ಅಂದ್ರೆ ನಾನು 4 ದಿವಸದಿಂದ ಹುಷಾರಿಲ್ಲ, ಮಲಗಿಬಿಟ್ಟಿದ್ದೇನೆ, ಸ್ವಲ್ಪ ಟೋನ್ ಕಡಿಮೆ ಆಗಿರ್ಬೋದು ಅಷ್ಟೇ. ಡಿಸೆಂಬರ್ ಒಳಗೆ ಬರ್ದಿಟ್ಕೊಳ್ರಿ, ರಕ್ತದಲ್ಲಿ ಬೇಕಾದ್ರೆ ಬರ್ಕೊಡ್ತೀನಿ, ಮುಖ್ಯಮಂತ್ರಿ ಆಗ್ತಾರೆ.
ಇದಂತೂ ಡಿಸೆಂಬರ್ ಒಳಗೆ ಆಗ್ತಾರೆ. ರಕ್ತದಲ್ಲಿ ಬರ್ಕೊಡ್ತೀನಿ, ಆಗ್ತಾರೆ, ಬರ್ದಿರ್ತಾರೆ ಅಷ್ಟೇ. ಈ ವಿಚಾರದಲ್ಲಿ ಸಿದ್ದರಾಮಯ್ಯನವ್ರ ರಿಯಾಕ್ಷನ್ ಕೂಡ ಗಮನ ಸೆಳೀತಾ ಇದೆ. ಮೊಯ್ಲಿ ಅವರು ಡಿ ಕೆ ಶಿವಕುಮಾರ್ ಸಿಎಂ ಆಗೋದು ಕನ್ಫರ್ಮ್ ಆಗಿಬಿಟ್ಟಿದೆ, ಈಗ ನಿರ್ಧಾರನೇ ಆಗಿಬಿಟ್ಟಿದೆ ಅನ್ನೋ ಸ್ಟೇಟ್ಮೆಂಟ್ ಕೊಟ್ರಲ್ಲ ಸರ್ ಅಂತ ಸಿದ್ದರಾಮಯ್ಯನವ್ರನ್ನ ಮೀಡಿಯಾಗಳು ಕೇಳಿದ್ರೆ, ಮೊಯ್ಲಿ ಅವರು ಅಥವಾ ಇನ್ಯಾರು ಹೇಳಿದ್ರೆ ಅದಕ್ಕೆ ನಾನು ರಿಯಾಕ್ಟ್ ಮಾಡೋದಕ್ಕಾಗಲ್ಲ. ಹೈಕಮಾಂಡ್ ಏನು ಹೇಳುತ್ತೋ ಅದಕ್ಕೆ ನಾನು ಬದ್ಧ, ಹೈಕಮಾಂಡ್ ಏನೇ ತೀರ್ಮಾನ ತಗೊಂಡ್ರು ಅದನ್ನು ನಾನು ಪಾಲಿಸ್ತೀನಿ ಅನ್ನುವ ಮೂಲಕ ಹೈಕಮಾಂಡ್ ಸೂಚಿಸಿದರೆ ಕುರ್ಚಿ ಬಿಡೋದಕ್ಕೆ ರೆಡಿ ಅನ್ನುವಂತಹ ತಮ್ಮ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹಿಂದೆ ಕೆಲವು ಬಾರಿ 5 ವರ್ಷಕ್ಕೆ ನಾನೇ ಸಿಎಂ ಅಂದಿದ್ರು, ಕೆಲವು ಸಲ ಹೈಕಮಾಂಡ್ ಆದೇಶ ಪಾಲಿಸ್ತೀನಿ ಅಂತ ಹೇಳಿದ್ದೂ ಇದೆ. ಈ ಸಲ ಈಗ ಮೊಯ್ಲಿ ಅವರ ಮಾತಿಗೆ ಅದವರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ, ಖಂಡಿತವಾಗಿಯೂ ಹೈಕಮಾಂಡ್ ಹೇಳಿದರೆ ರೆಡಿ ಅಂತಿದ್ದಾರೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಹೈಕಮಾಂಡ್ ತೀರ್ಮಾನ ಈಗ ಮೊಯ್ಲಿಯವರು ಹೇಳೋದು ಅಥವಾ ಇನ್ನೊಬ್ರು ಹೇಳೋದು ಮುಖ್ಯ ಅಲ್ಲ. ಹೈಕಮಾಂಡ್ ಏನು ಹೇಳ್ತಾರೆ ಅದು. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಹೈಕಮಾಂಡ್ ತೀರ್ಮಾನ ಈಗ ಮೊಯ್ಲಿಯವರು ಹೇಳೋದು ಅಥವಾ ಇನ್ನೊಬ್ರು ಹೇಳೋದು ಮುಖ್ಯ ಅಲ್ಲ. ಹೈಕಮಾಂಡ್ ಏನು ಹೇಳ್ತಾರೆ ಅದು. ಡಿ ಕೆ ಶಿವಕುಮಾರ್ ಹಾಕ್ತಿರೋ ಒತ್ತಡಕ್ಕೆ ಹೈಕಮಾಂಡ್ ನಾಯಕರು ಕಂಗಾಲಾಗಿದ್ದಾರ. 2ರೊಳಗೊಂದು ಕ್ಲಾರಿಟಿ ಕೊಡಿ, 8 ತಿಂಗಳಷ್ಟೇ ಬಾಕಿ ಉಳ್ಕೊಂಡಿರೋದು, 8 ತಿಂಗಳಾದ ಮೇಲೆ ಕೆಲಸ ಶುರು ಮಾಡೋಕ್ಕಾಗಲ್ಲ, ಸಿಎಂ ಒಂದೇ ಸಲ ಇಳಿರಿ ಅಂದ್ರೆ ಇಳಿತಾರ, ಈಗಿಂದನೇ ಶುರು ಆಗಬೇಕು ಅಂತ ಡೆಡ್ಲೈನ್ ಹಾಕಿ ಬಂದಿರೋದು. ಇದೇ ಹೊತ್ತಲ್ಲಿ ಸಿದ್ದು ಬಣದ ಬಹಳ ಅಗ್ರೆಸಿವ್ ಮಿನಿಸ್ಟರ್ಗಳೇ ಆದರೂ ಆಗಬಹುದು ಅನ್ನೋ ಹೇಳಿಕೆ ಕೊಡ್ತಿರೋದು ಮಾತ್ರ ಕುತೂಹಲಕರವಾಗಿದೆ. ಇವರು ಒಂದಿಬ್ಬರು ಹೇಳಿಬಿಟ್ರೆ ಚೇಂಜ್ ಆಗಿಬಿಡ್ತಾರ ಅಂತ ಸಂತೋಷ್ ಲಾಡ್ ಅವರು ರಿಪ್ಲೈ ಮಾಡಿದ್ದಾರೆ. MB ಪಾಟೀಲ್ರು, ಸತೀಶ್ ಜಾರಕಿಹೊಳಿ ಎಲ್ಲ ರಿಯಾಕ್ಷನ್ ನೋಡ್ತಾ ಇದೀವಿ. ಅಸಮಾಧಾನ, ಕೈ ಹಿಸುಕಿಕೊಳ್ಳುವ ಮಟ್ಟಿಗೆ ಕೈ ಪಾಳ್ಯದಲ್ಲಿ ಸಿಡಿದಿರೋದು. ಎಲ್ಲ ಸರಿ ಹೋದ್ರು ಒಳ್ಳೇದು, ಅದು ಇದು ಅಂದ್ಕೊಂಡು ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷ ಕುರ್ಚಿ ಅಂತೂ ಭದ್ರ ಮಾಡ್ಕೊಂಡು ಬಿಟ್ಟಿದ್ದಾರೆ. ಯಾರೂ ಆ ಬಗ್ಗೆ ತುಟಿಕ್ ಪಿಟಿಕ್ ಅನ್ನೋ ಹಾಗಿಲ್ಲ. ಇನ್ನು 6 ತಿಂಗಳಲ್ಲಿ ಸಿಎಂ ಕುರ್ಚಿಯನ್ನು ಪಕ್ಕಾ ಮಾಡಿಕೊಂಡ್ರ ಮತ್ತದನ್ನ ಈಗ ಅನಿವಾರ್ಯವಾಗಿ ಸಿದ್ದು ಬಣ ಒಪ್ಕೊಳ್ಳುವಂತಾಗಿದೆಯಾ? ನಂಬರ್ 1 ವಚನ ಭ್ರಷ್ಟ ಸಿಎಂ ಸಿದ್ದರಾಮಯ್ಯನವರು ಅನ್ನೋ ಮೆಸೇಜ್ ಸಾರದಂತಾಗುತ್ತೆ. ಈಗ ಹೋದಲ್ಲಿ ಬಂದಲ್ಲಿ ಸೀನಿಯರ್ಸೇ ಮಾತಾಡೋಕೆ ಶುರು ಮಾಡಿಬಿಟ್ರೆ ಅಧಿಕಾರ ಹಂಚಿಕೆ ಆಗಿದೆ, ಹೈಕಮಾಂಡು ಒಪ್ಪಿತ್ತು, ಸಿದ್ದರಾಮಯ್ಯನವ್ರು ಬಿಟ್ಟು ಕೊಡ್ತಿಲ್ಲ ಅನ್ನೋ ಥರ ಆಗಲ್ವಾ? ಅದು ಎಷ್ಟು ಶೇಮ್ ಅಲ್ವಾ? ಒಬ್ಬರು ಧೀಮಂತ ನಾಯಕನಿಗೆ ಅವರ ಘನತೆಗೆ ತಕ್ಕಂಗೆ ವರ್ತಿಸ್ಬೇಕಾಗತ್ತೆ. ಸೊ ಆ ರೀತಿಯಲ್ಲಿ ಕಟ್ಟಿಗೆ ಸಿಕ್ಕಾಕ್ಸ್ದಂಗೆ ಆಗುತ್ತೆ. ಮತ್ತೊಂದು ಕಡೆ ಅಷ್ಟೊತ್ತಿಗೆ ಸಮಯವೂ ಮುಗಿದು ಹೋಗುತ್ತೆ. ಒಟ್ಟಾರೆಯಾಗಿ ಈಗ ಬಗ್ಗಲೇಬೇಕಾದ ಸಂದಿಗ್ಧತೆ ಎದುರಾಗಿದೆಯಾ? ಆ ಸುಳಿವನ್ನು ರಾಜಣ್ಣವ್ರ ಮಾತಲ್ಲಿ ಕಾಣ್ತಾ ಇದ್ದೀವಿ ನಾವು. ಅವ್ರು ಹೇಳ್ತಾರೆ, ಏನೋ ಸರ್ ಸ್ವಲ್ಪ ಚೇಂಜ್ ಆಗಿದೆಯಲ್ಲ ಮಾತು ಅಂದರೆ, ಹೌದು ನೆಗಡಿ ಆಗಿತ್ತು 2 ದಿನದಿಂದ, ಸ್ವಲ್ಪ ವಾಯ್ಸ್ ಡೌನ್ ಆಗಿದೆ ಅಂತಾರೆ. ಬಟ್ ಅವರ ವಾಯ್ಸನ್ನು ಡೌನ್ ಮಾಡಿದ್ದು ಅಸಲಿಗೆ ಹೈಕಮಾಂಡ್ ಅನ್ನೋದು ಸಿಗ್ತಿರುವ ಮಾಹಿತಿ. ಕಾದು ನೋಡಬೇಕು. ಡಿ ಕೆ ಶಿವಕುಮಾರ್ ಅವರು ಮಧ್ಯಪ್ರದೇಶದ ಎಕ್ಸಾಂಪಲ್ ಕೊಟ್ಟು, ವಿವಿಧ ರಾಜ್ಯಗಳ ಎಕ್ಸಾಂಪಲ್ ಕೊಟ್ಟು, ಮಾಡು ಇಲ್ಲವೇ ಮಡಿ ಹೋರಾಟ 2ರೊಳಗೊಂದು ತೀರ್ಮಾನ ಮಾಡಿ ಅಂತ ಹೇಳಿ ಬಂದ ಮೇಲೆ, ಈ ಕಡೆ ಅಮಿತ್ ಶಾ ಅವ್ರ ಜೊತೆ ಸ್ಟೇಜು ಶೇರ್ ಮಾಡಿದ್ಮೇಲೆ ಹೈಕಮಾಂಡ್ ಕೊಟ್ಟ ಮಾತನ್ನು ತಪ್ಪೋ ಹಾಗಿಲ್ಲ ಅನ್ನೋ ನಿರ್ಧಾರಕ್ಕೆ ಬಂದಿದೆಯಾ? ಹಾಗಾದರೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.